ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇದು ಸಾಟರ್ಡೆ ಅಂದರೆ ಶನಿವಾರದ ನನ್ನ ದಿನಚರಿ ಹೇಗಿತ್ತಂತ ನೋಡೋಣ. ಪೂರ್ತಿ ವಿಡಿಯೋ ನೋಡಿದ ತಕ್ಷಣ ನೀವು ತಲೆ ಯಾಕೆ ಹರಡ್ಕೊಂಡಿದ್ದಾಳೆ ಅಂದ್ಕೋಬೇಡಿ. ನಾನಿವಾಗ ಸ್ವಲ್ಪ ಹೇರ್ಗೆ ಕೇರ್ ಮಾಡ್ತಾಯಿದ್ದೀನಿ. ಹೇರ್ ಕೇರ್ ಏನಿಲ್ಲ, ಮನೆಯಲ್ಲಿ ಇರುವಂಥ ಅಲೋವೆರಾ ಜೆಲ್ಲು ಹಾಗೂ ಕೊಬ್ಬರೆಣ್ಣೆ, ಒಂದು ಕ್ಲಿನಿಕ್ ಪ್ಲಸ್ ಶಾಂಪು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಈ ಮೂರನ್ನು ಮಿಕ್ಸ್ ಮಾಡಿ ತಲೆಗೆ ಹಚ್ಚೋದ್ರಿಂದ ಹೇರ್ ಫಾಲ್ ಅಂದರೆ ಕೂದಲು ಉದುರೋದು ನಿಲ್ಲುತ್ತೆ ಹಾಗೂ ಕೂದಲಿಗೆ ಒಳ್ಳೆ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು. ಅಲೋವೆರಾ ಮತ್ತು ಕೊಕೊನಟ್ ಅಂದರೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಇದನ್ನ ವಾರಕ್ಕೊಮ್ಮೆ ಅಥವಾ 2 ಸರಿ ಮಾಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಫ್ರೆಂಡ್ಸ್. ನನಗೆ ಕೂದಲು ಸಹ ಸ್ಮೂತು ಹಾಗೂ ಹೊಳಪು ಅಂದರೆ ಶೈನಿಂಗ್ ಬಂದಿದೆ. ಅದಕ್ಕೆ ನಾನು ಇದನ್ನೇ ಹಚ್ತಾ ಇರ್ತೇನೆ ಅವಾಗಿವಾಗ. ಈಗ ನೋಡಿ, ನಾನು ತಲೆಗೆ ಅಪ್ಲೈ ಬೆರಳುಗಳಿಂದ ಮಸಾಜ್ ಮಾಡಿದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅಂದರೆ ಎಲ್ಲ ತಲೆಗೂ ಚರ್ಮಕ್ಕೆಲ್ಲ ಮಸಾಜ್ ಆದಂಗೆ ಆಗುತ್ತೆ, ತಲೆಗೂ ಮಸಾಜ್ ಕೊಟ್ಟಂಗೆ ಆಗುತ್ತೆ. ಈಗ ನಾನು ತಲೆಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಈ ರೀತಿ ಅಪ್ಲೈ ಮಾಡ್ಕೊಂಡು ಒಂದು ½ ಅನ್ ಅವರ್ ಅಥವಾ 1 ಅವರ್ ಆದರೂ ಬಿಟ್ಟು ತಲೆ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ಹಿಂದೆಗಡೆ ನನ್ನ ಮಗನ್ನ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅದೇ ರೀತಿ ಮಾಡ್ತಾ ಇದ್ದಾನೆ ನೋಡಿ. ನಾನು ಅವನ್ನ ಅಬ್ಸರ್ವೇ ಮಾಡಿಲ್ಲ, ಸುಮ್ಮನೆ ವಿಡಿಯೋ ಮಾಡ್ಕೊತ ಮಾಡ್ತಾಯಿದ್ದೀನಿ. ಹಾಗೆ ಅಲೋವೆರಾ ಸಿಪ್ಪೆ ಇರುತ್ತಲ್ಲ, ಅದರಲ್ಲಿ ಇನ್ನೂ ಸ್ವಲ್ಪ ಜೆಲ್ ಉಳಿದಿರುತ್ತೆ. ಅದನ್ನೇ ನಾವು ಮುಖಕ್ಕೆ ಹಾಕಿ ಮಸಾಜ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಹೊಳಪು ಬರುತ್ತೆ ಅಂತ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇವಾಗ ನಂದು ಸ್ನಾನ ಎಲ್ಲ ಆಯಿತು. ಇವತ್ತು ಬಿಸಿಲು ಬೇರೆ ಇಲ್ಲ, ಕೂದಲು ಚೆನ್ನಾಗೇನು ಆರಿಲ್ಲ. ಆದ್ರೂ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಶೈನಿಂಗ್ ಬರುತ್ತೆ ಫ್ರೆಂಡ್ಸ್. ಈ ಅಲೋವೆರಾ ಮತ್ತು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಕೂದಲಿಗೆ ಒಂದು ಒಳ್ಳೆ ಹೊಳಪು ಬರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ತಲೆ ಸ್ನಾನ ಮಾಡಿದ ಮೇಲೆ ಈ ಥರ ಆಗಿದೆ. ಬಿಸಿಲಿದ್ರೆ ಸ್ವಲ್ಪ ಡ್ರೈ ಆದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಇವತ್ತು ಫ್ರೆಂಡ್ಸ್ ಸಂತೆ, ನಮ್ಮ ಊರಲ್ಲಿ ಸಂತೆ. ಇವತ್ತು ಶನಿವಾರ ಅಲ್ವಾ, ಶನಿವಾರ ಸಂತೆ ಇರುತ್ತೆ ನೋಡಿ. ನಮ್ಮ ಮನೆಯವರು ಸಂತೆ ಮಾಡ್ಕೊಂಡು ಬಂದು ಕೊಟ್ಟು ಹೋಗಿದ್ದಾರೆ. ಏನೇನು ತಂದಿದ್ದಾರೆ, ತರಕಾರಿ ಏನೋ ತರಿಸಿಲ್ಲ ಫ್ರೆಂಡ್ಸ್. ಸ್ವಲ್ಪ ಈ ತರಕಾರಿ ಎಲ್ಲ ಇತ್ತು, ಕಾಳುಗಳೆಲ್ಲ ಇದ್ವು. ಇವಾಗ ಬೇಡ ಅಂದು ನಾನು ಈರುಳ್ಳಿ, ಟೊಮೊಟೊ ಮತ್ತು ಆಲೂಗಡ್ಡೆ, ಕೊತ್ತಂಬರಿ ಇಷ್ಟು ತರಿಸಿದೆ. ಟೊಮೊಟೊ ಸೊಪ್ಪಿನ ರೇಟ್ ಅಂತೂ ಕೇಳೋ ಹಾಗಿಲ್ಲ ಫ್ರೆಂಡ್ಸ್, ಅಷ್ಟು ರೇಟ್ ಇದೆ ಅಂತೆ. ಈಗ ಮಳೆ ಬೇರೆ ಜಾಸ್ತಿ ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಸೊಪ್ಪು ಎಲ್ಲ ಹಾಳಾಗಿರುತ್ತೆ. ಸೊಪ್ಪು ಒಂದು ಕೊತ್ತಂಬರಿಗೆ 10-15 ರೂಪಾಯಿ ಅಂತೆ, ಒಂದು ಕಟ್ಟು ಕೊತ್ತಂಬರಿಗೆ. ಹಾಗೆ ಮಾವಿನ ಹಣ್ಣು ತಂದಿದ್ದರು ಫ್ರೆಂಡ್ಸ್ ನೋಡಿ. ಮಾವಿನ ಹಣ್ಣು ತಂದ ತಕ್ಷಣ ನಾವೆಲ್ಲ ತಿಂದುಬಿಟ್ವಿ, ಎರಡೆರಡು. ತುಂಬ ಅಂದರೆ ತುಂಬ ರುಚಿಯಾಗಿದ್ವು. ಒಂದು ಹಣ್ಣನ್ನು ಸಹ ಹುಳಿಯಾಗಿರಲಿಲ್ಲ ಫ್ರೆಂಡ್ಸ್. ನೋಡಿ, ಉಳಿದಿರೋ ಹಣ್ಣನ್ನು ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದ್ವು. ಹಾಯ್ ಫ್ರೆಂಡ್ಸ್, ಬನ್ನಿ. ಇವಾಗ ಸಂಜೆ ಈವ್ನಿಂಗ್ ಸಂತೆ ಅಂತ ಹೇಳಿದ್ನಲ್ವ, ನಮ್ಮ ಮನೆಯವರು ಮೀನು ತಂದಿದ್ದರು. ಇವತ್ತು ಮೀನು ಸಾರು ಮತ್ತು ಮೀನು ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಟೈಮ್ ಕಬಾಬ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಬನ್ನಿ. ಹಾಗೂ ಮೀನು ಸಾರು ಸೂಪರಾಗಿರುತ್ತೆ. ಫ್ರೆಂಡ್ಸ್, ಈಗ ನಾನು ಮೀನು ಸಾರು ಮಾಡೋದಕ್ಕೆ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕಾಯಿ ತುರಿದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡಿ ಮಾಡ್ತೀನಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ. ಹಸಿದೆಲ್ಲ ಹಾಕಿ ಮಾಡಿದರೂ ಚೆನ್ನಾಗೇ ಇರುತ್ತೆ. ನಾನು ಯಾವಾಗಲೂ ಸ್ವಲ್ಪ ಫ್ರೈ ಮಾಡಿ ಅಂದರೆ ಹುರಿದ್ಬಿಟ್ಟು ಮಾಡ್ತೀನಿ ಸಾಂಬಾರುಗಳು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಬೆಳ್ಳುಳ್ಳಿ, ಈರುಳ್ಳಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಆಮೇಲೆ ಟೊಮೊಟೊ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಹುಣಸೆ ಹುಳಿ ಹಾಕೋದ್ರಿಂದ ಒಂದೇ ಟೊಮೊಟೊ ಸಾಕು. ಮತ್ತು ಟೊಮೊಟೊ ರೇಟು ಜಾಸ್ತಿ ಇದೆಯಲ್ಲ ಫ್ರೆಂಡ್ಸ್, ಅದಕ್ಕೆ ನಾನು ಒಂದು ಕಡಿಮೆ ಹಾಕಿದ್ದೀನಿ, ಒಂದೇ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಹುರಿಗಡಲೆ ಇಟ್ಕೊಂಡಿದ್ದೀನಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು,
ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇದೆ ಫ್ರೆಂಡ್ಸ್, ಅದನ್ನೇ ಹಾಕ್ತಾಯಿದ್ದೀನಿ. ಯಾಕಂದರೆ ಕಬಾಬಿಗೆ ನಾನು ಮಾಡಿಟ್ಕೊಂಡಿದ್ದೆ, ಅದಕ್ಕೆ ಎರಡಕ್ಕಾಗುತ್ತೆ ಅಂತ ನಾನು. ಚಕ್ಕೆ, ಲವಂಗ. ಇಲ್ಲಿ ಬೆಳ್ಳುಳ್ಳಿ ಹಾಕಿಲ್ಲ, ನಾನು ಬೆಳ್ಳುಳ್ಳಿ ಅಂದೆ. ಈರುಳ್ಳಿ ಮತ್ತು ಟೊಮೊಟೊ ಫ್ರೈ ಮಾಡ್ತಾಯಿದ್ದೀನಿ. ಮೀನು ಸಾರು ಅಂದರೆ ಹುಳಿ ಮತ್ತು ಜೀರಿಗೆ ಇರಲೇಬೇಕು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೇ ಸ್ವಲ್ಪ ಒಂದು 10 ಕಾಳಷ್ಟು ನಾನು ಮೆಂತ್ಯ ಹಾಕ್ತಾಯಿದ್ದೀನಿ. 10 ಅಂದರೆ ಜಾಸ್ತಿ ಇರುತ್ತೆ, ಸ್ವಲ್ಪ ಮೆಂತ್ಯ ಹಾಕ್ತಾಯಿದ್ದೀನಿ. ಈಗ ಇದಿಷ್ಟು ಫ್ರೈ ಆಗಿದೆ. ಈಗ ಮಧ್ಯೆ ಸ್ಟವ್ ಆಫ್ ಮಾಡ್ಕೊಂಡು ನಾನು ಖಾರದ ಪುಡಿ, ಸ್ವಲ್ಪ ಗಸಗಸೆ ಹಾಕ್ತಾಯಿದ್ದೀನಿ. ಗಸಗಸೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಸಾಂಬಾರುಗಳಿಗೆಲ್ಲ. ಹಾಗೆ ಅದು ಹಂಚು ಕಾದಿರುತ್ತವೆ, ಅದರಲ್ಲೇ ಸ್ವಲ್ಪ ಫ್ರೈ ಮಾಡೋಣ ಖಾರ ಪುಡಿ ಮತ್ತು ಗಸಗಸೆಯನ್ನು. ಖಾರ ಪುಡಿ ಗಸಗಸೆ ಹಾಕಿದ ಮೇಲೆ ಈಗ ನಾನು ಸ್ವಲ್ಪ ಧನಿಯಾ ಪುಡಿಯನ್ನು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. 1-2 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸಾಂಬಾರಿಗೆ ರೆಡಿ ಮಾಡಿ ಆಯಿತು ಫ್ರೆಂಡ್ಸ್. ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡಿದರೆ ಸಾಂಬಾರು ರೆಡಿ ಆಗುತ್ತೆ ಕುದಿಸಿದರೆ. ಅಷ್ಟರೊಳಗೆ ನಾವೀಗ ಇದು ಆರೋದ್ರೊಳಗೆ ಕಬಾಬ್ಗೆ ಅನ್ನಲ್ವ, ಕಬಾಬ್ ಕಲಸಿಡೋಣ. ಒಂದು ಅರ್ಧ ಗಂಟೆ ಅದು ನೆನಿಬೇಕು. ಚೆನ್ನಾಗಿ ಉಪ್ಪು ಖಾರ ಹಿಡಿಬೇಕಂದ್ರೆ ಅರ್ಧ ಗಂಟೆ ನಾವು ಕಲಸಿ ಇಡಬೇಕಾಗುತ್ತೆ. ಈಗ ನಾನು ಕಬಾಬ್ ಪೌಡ್ರ್ ತೋರಿಸಿದೆ, ಅದೊಂದು ಪಾಕೆಟ್ ತೊಗೊಂಡಿದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಆ ಪೌಡ್ರಲ್ಲಿ ಉಪ್ಪು ಖಾರ ಎಲ್ಲ ಇರುತ್ತೆ, ಆದರೂ ನಮಗೆ ಸ್ವಲ್ಪ ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ತಾಯಿದ್ದೀನಿ ನಾನು. ಹಾಗೆ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ. ನಿಂಬೆ ಹುಳಿ ಇದ್ದರೆ ಸ್ವಲ್ಪ ನಿಂಬೆ ಹುಳಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನು ನಿಂಬೆ ಹಣ್ಣು ಇರಲಿಲ್ಲ, ಅದಕ್ಕೆ ಹಾಕ್ತಾಯಿಲ್ಲ. ಇದು ಒಂದು ಎಗ್ಗನ್ನು ಒಡೆದು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಕಲಿಸಿ ಇಟ್ಕೊಂಡಿದ್ದೀನಿ. ಇದನ್ನು ನಾನು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಡ್ತೀನಿ. ಹಾಗೆ ಇಟ್ಟರೂ ಪರವಾಗಿಲ್ಲ, ಬರುತ್ತೆ. ನಾನೀಗ ಫ್ರಿಜ್ಜಲ್ಲಿ ಇಟ್ಟು ಈಗ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಒಗ್ಗರಣೆಗೆ ಸ್ವಲ್ಪ ಅಷ್ಟೇ, ಇಲ್ಲ ಅಂದರೂ ಪರವಾಗಿಲ್ಲ. ಬರೀ ಆಯಿಲ್ ಹಾಕಿ ರುಬ್ಬಿದಂಥ ಮಸಾಲ ನಾನು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ, ಆ ಮಸಾಲಾನ ಹಾಕ್ತಾಯಿದ್ದೀನಿ. ನಾನು ಜಾಸ್ತಿ ಪ್ರಮಾಣದಲ್ಲಿ ಮಾಡೋದ್ರಿಂದ ನೋಡಿ ಇನ್ನೂ ಸ್ವಲ್ಪ ರುಬ್ಬೋದಿದೆ. ರುಬ್ಬಿಟ್ಟು ಹಾಕ್ತೀನಿ. ನೋಡಿ ಯಾವ ರೀತಿ ಬಂದಿದೆ ಕಲರ್ ಅಂತ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ರೈಸ್ ಕೂಡ ರೆಡಿಯಾಗಿದೆ. ನೋಡಿ, ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೋಬೇಕು. ನಮಗೆ ಗಟ್ಟಿ ಬೇಕಂದರೆ ಗಟ್ಟಿ, ಇಲ್ಲಾಂದರೆ ತೆಳು ಬೇಕಂದರೆ ನೀರು ಹಾಕ್ಕೋಬೇಕು. ಸಾರು ಕುದಿಯೋದ್ರೊಳಗೆ ನಾನೀಗ ಪಾತ್ರೆ ತೊಳೆದಿಟ್ಕೊಳ್ತೀನಿ, ಇಲ್ಲಾಂದರೆ ಜಾಸ್ತಿ ಆಗಿಬಿಡುತ್ತೆ ಫ್ರೆಂಡ್ಸ್. ಈಗ ಮಳೆ ಅಲ್ವಾ, ಮಳೆಗಾಲದಲ್ಲಿ ಈ ಬಿಸಿ ಬಿಸಿ ಮೀನು ಸಾರು ತುಂಬ ರುಚಿಯಾಗಿರುತ್ತೆ. ಶೀತ ನೆಗಡಿ ಆದ್ರೂ ತುಂಬ ಒಳ್ಳೆಯದಂತ ಹೇಳ್ಬೋದು. ಇದರಲ್ಲಿ ಓಮೆಗಾ 3 ಇರೋದ್ರಿಂದ ತುಂಬ ಒಳ್ಳೆಯದು ಮೀನು ತಿನ್ನೋದ್ರಿಂದ. ನೋಡಿ, ಈಗ ಸಾರು ಕುದೀತಾ ಬಂತು. ಕುದ್ದಿದೆ, ಚೆನ್ನಾಗಿ ಕುದ್ದ ಮೇಲೆ ನಾವು ಮೀನು ಹಾಕಬೇಕಾಗುತ್ತೆ. ನೋಡಿ, ಮೀನನ್ನು ಹಾಕ್ತಾಯಿದ್ದೀನಿ. ಹಾಕಿದ ಮೇಲೆ ಫ್ರೆಂಡ್ಸ್ ಒಂದು 5 ನಿಮಿಷ ಸ್ಲಿಮ್ಮಲ್ಲೇ ನಾವು ಬೇಯಿಸ್ಕೋಬೇಕಾಗುತ್ತೆ. ಸಾರು ಒಂದು ಸ್ವಲ್ಪ ಕುದ್ರೆ ಸಾಕು, ಇಲ್ಲಾಂದರೆ ಬೇಗ ಬೆಂದುಬಿಡುತ್ತೆ ಮೀನು. ಫ್ರೆಂಡ್ಸ್, ನಾನೀಗ ಕಬಾಬ್ ಮಾಡ್ತಾಯಿದ್ದೀನಿ. ನೋಡಿ, ಇದನ್ನ ಕಲಸಿಟ್ಟಿದ್ದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅರ್ಧ ಗಂಟೆ. ಈಗ ನಾನು ತಗೊಬಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಉಳಿದ್ರೆ ಅದನ್ನು ಯೂಸ್ ಮಾಡೋಕ್ಕಾಗೋದಿಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಎಣ್ಣೆ ಕಾದ್ಮೇಲೆ ನೋಡಿ ಈ ಥರ ಕರಿತಾಯಿದ್ದೀನಿ. ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್. ಇದು ನಾನು ಫಸ್ಟ್ ಟೈಮ್ ಮಾಡಿದ್ದೀನಿ ಫಿಶ್ ಕಬಾಬು. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮುಳ್ಳಿರೋದ್ರಿಂದ ಮಕ್ಕಳು ತಿನ್ನೋದಿಲ್ಲಲ್ವ, ನಾನು ಮೆತ್ತಗಿರೋದು ಮಾತ್ರ ಕಟ್ ಮಾಡಿದ್ದೀನಿ. ತುಂಬ ರುಚಿಯಾಗಿತ್ತು. ಮಕ್ಕಳು ಸಹ ಇಷ್ಟಪಟ್ಟು ತಿಂದರು. ನೋಡಿ ಫ್ರೆಂಡ್ಸ್, ಒಂದು ವಿಷಯ, ನಾನೀಗ
ಈ ಪೇಪರಲ್ಲಿ ಹಾಕಿದ್ದೀನಿ, ನ್ಯೂಸ್ ಪೇಪರಲ್ಲಿ ಯಾವುದೇ ವಸ್ತು ಅಂದರೆ ಕರೆದಿರೋ ವಸ್ತುವನ್ನು ಹಾಕಬಾರ್ದು. ನನಗೆ ಆ ಟೈಮಲ್ಲಿ ಸಿಗಲಿಲ್ಲ. ನನ್ನ ಫಸ್ಟ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಏನಿದ್ರು ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೂ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ದಿನಚರಿ ಹೇಗಿತ್ತು ಅಂತ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.